ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಮತ್ತು ಈಟ್ ದ್ಯಾಟ್ ಫ್ರಾಗ್ ಈ ಪುಸ್ತಕ ಸರಣಿಗೆ ಸುಸ್ವಾಗತ. ಈಗಾಗಲೇ ನಾವು 7 ಪಾರ್ಟ್ಸ್ನ ಅಂದರೆ 7 ಎಪಿಸೋಡ್ಸ್ನ ಕೇಳ್ತಿದ್ದೀವಿ. ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದೆಲ್ಲರದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಖಂಡಿತ ಅದನ್ನು ನೋಡಿಬಿಟ್ಟು ನಂತರ ಈ ಪಾರ್ಟ್ 8ಗೆ ಬನ್ನಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಚಾಪ್ಟರ್ 12 ಅದರ ಸಮ್ಮರಿನ ನಿಮಗೆ ತಿಳಿಸಿಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಸೀರೀಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಕೊನೆಯ ತನಕ ಇದನ್ನು ಎಪಿಸೋಡನ್ನ ಕೇಳಿ. ಥ್ಯಾಂಕ್ ಯು. ಚಾಪ್ಟರ್ 12 ಐಡೆಂಟಿಫೈ ಯುವರ್ ಕೀ ಕನ್ಸ್ಟ್ರೇಂಟ್ಸ್. ನಿಮ್ಮ ಲಿಮಿಟೇಷನ್ಸ್, ನಿಮ್ಮ ನಿರ್ಬಂಧಗಳನ್ನು ಗುರುತಿಸಿ. ನೀವು ಈಗ ಎಲ್ಲಿದ್ದೀರೋ ಮತ್ತು ಎಲ್ಲಿ ಹೋಗಬೇಕು ಅಂತ ಇದೆಯೋ, ಅಂದರೆ ನಿಮ್ಮ ಗುರಿ ಏನು, ಇವೆರಡರ ಮಧ್ಯ ಒಂದು ದೊಡ್ಡ ಕನ್ಸ್ಟ್ರೇಂಟ್ ಇದೆ. ನೀವು ಅಂದುಕೊಂಡ ಗುರಿ ತಲುಪಲಿಕ್ಕೆ ಇದನ್ನು ಮೊದಲು ದಾಟಬೇಕು. ಈ ಕನ್ಸ್ಟ್ರೇಂಟ್ ಅಥವಾ ಲಿಮಿಟಿಂಗ್ ಫ್ಯಾಕ್ಟರ್ ಅಥವಾ ಏನು ನಿರ್ಬಂಧ, ತಡೆ ಇದೆಯೋ, ಅಡೆತಡೆ ಇದೆಯಲ್ಲ, ಅದನ್ನು ನೀವು ದಾಟ್ಕೊಂಡು ಹೋಗಬೇಕು ನಿಮ್ಮ ಗುರಿ ಸಾಧಿಸಲಿಕ್ಕೆ. ಆ ಕನ್ಸ್ಟ್ರೇಂಟ್ ಏನು, ಅದೇನು, ನಿಮ್ಮ ಗುರಿ ತಲುಪುವ ದಾರಿಯಲ್ಲಿರುವ ಈ ಅಡೆತಡೆ ಅದೇನು ಅನ್ನೋದನ್ನು ಗುರುತಿಸಿ. ಯಾವುದು ನಿಮ್ಮನ್ನು ತಡೆಯುತ್ತಿದೆ? ನಿಮ್ಮ ಗುರಿಗಳನ್ನು ಸಾಧಿಸುವ ವೇಗವನ್ನು ಯಾವುದು ಡಿಸೈಡ್ ಮಾಡುತ್ತೆ? ನೀವು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ, ಯಾವ ವೇಗದಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನು ಏನು ಫ್ಯಾಕ್ಟರ್ಸು ಡಿಸೈಡ್ ಮಾಡುತ್ತೆ. ನೀವೀಗ ನಿಮ್ಮ ಗುರಿ ಅಥವಾ ಗೋಲ್ ಇದನ್ನು ಸಾಧಿಸಲು ನಡೀತಾ ಇರುವ ಈ ಹಾದಿ ಇದೆಯಲ್ಲ, ಈ ದಾರಿ, ಇದು ನೀವು ಈಗ ಯಾವ ಪೊಸಿಷನಲ್ಲಿ ಇದ್ದೀರೋ ಅಲ್ಲಿಂದ ನೀವು ಎಲ್ಲಿಗೆ ಹೋಗಬೇಕು ಅಂತ, ಅಂದರೆ ನಿಮ್ಮ ಕೊನೆಯ ಗುರಿ ಇದೆಯಲ್ಲ, ಏನೋ ಒಂದು ಟಾಸ್ಕ್ ಗೋಲ್ ಏನು ಸೆಟ್ ಮಾಡ್ಕೊಂಡಿದ್ದೀರ ಅದನ್ನು ತಲುಪಲಿಕ್ಕೆ, ಈಗ ನೀವು ಯಾವ ಪೊಸಿಷನ್ಲಿದ್ದೀವ, ಸೊ ಯಾವಾಗಲೂ ನೀವು ಗುರಿ ಸೆಟ್ ಮಾಡಿರ್ತೀರ ಅಲ್ವಾ, ನಾನು ಇದನ್ನು ಅಚೀವ್ ಮಾಡಬೇಕು ಅಂತ. ಸೊ ಅಲ್ಲಿಂದ ಒಂದಿಷ್ಟು ದಾರಿ ನೀವು ನಡ್ಕೊಂಡು ಬಂದಿರ್ತೀರ. ಸ್ಟಾರ್ಟ್ ಮಾಡಿ ನೀವು ಒಂದು ಲೆವೆಲ್ಗೆ ಬಂದಿರ್ತೀರ, ಒಂದು ಸ್ಟೇಜಿಗೆ ಬಂದಿರ್ತೀರ. ಅದು ಇವತ್ತು ಆ ಯಾವ ಸ್ಟೇಜಲ್ಲಿದ್ದೀರಾ ಮತ್ತು ನಿಮ್ಮ ಆ ಗೋಲ್ ಸೆಟ್ ಮಾಡಿರಲ್ಲ ಅದು ಫೈನಲ್ ರೀಚ್ ಮಾಡೋದು, ಅವೆರಡು ಮಧ್ಯ ಹೋಗಲಿಕ್ಕೆ ಒಂದು ಸ್ಪೀಡ್ ಇರುತ್ತಲ್ಲ, ಆ ಸ್ಪೀಡ್ ಯಾವ ವೇಗದಲ್ಲಿ ಹೋಗಬೇಕು ಅನ್ನೋದನ್ನು ಏನು ಡಿಸೈಡ್ ಮಾಡುತ್ತೆ. ನೀವು ಆ ಗುರಿನ ತಲುಪಲಿಕ್ಕೆ ಏನು ಅಡ್ಡಿ ಆಗ್ತಾಯಿದೆ, ಏನೇನು ಅಡ್ಡಿ ಆತಂಕಗಳು ಇದೆ, ಏನು ತಡಿತಾ ಇದೆ, ನೀವು ಈಗಾಗಲೇ ಯಾಕೆ ನಿಮ್ಮ ಗುರಿ ಆಲ್ರೆಡಿ ತಲುಪಿಲ್ಲ, ಇದೆಲ್ಲ ತುಂಬ ಮುಖ್ಯವಾದ ಪ್ರಶ್ನೆಗಳು. ಇದನ್ನು ನಿಮಗೆ ನೀವು ಕೇಳಿಕೊಳ್ಳಬೇಕು, ಹಾಗೆ ಉತ್ತರ ನೀಡಬೇಕು ಈ ಪ್ರಶ್ನೆಗಳಿಗೆಲ್ಲ. ಇವೆಲ್ಲ ಪ್ರಶ್ನೆ ಮಾಡಿಕೊಂಡು ಈಗಾಗಲೇ ಯಾಕೆ ಇನ್ನು ನಾನು ಗುರಿ ಸಾಧಿಸಿಲ್ಲ, ಗುರಿ ತಲುಪಿಲ್ಲ ಯಾಕೆ, ಹೀಗೆ ಮಾಡಿದರೆ ನೀವು ಹೈಯರ್ ಲೆವೆಲ್ನ ಪ್ರೊಡಕ್ಟಿವಿಟಿ ಮತ್ತು ಎಫೆಕ್ಟಿವ್ಸ್ನ ಅಚೀವ್ ಮಾಡಲಿಕ್ಕೆ ಆಗುತ್ತೆ. ಪ್ರತಿ ಸ್ಟೇಜಲ್ಲೂ ನೀವು ಪ್ರತಿ ಹಂತದಲ್ಲೂ ನನ್ನದೇನು ಗುರಿ ಇದೆ, ನಾನು ಎಷ್ಟರ ಮಟ್ಟಿಗೆ ಬಂದಿದ್ದೀನಿ ಆ ಗುರಿ ಸಾಧಿಸೋಕ್ಕೆ, ಇನ್ನೂ ಎಷ್ಟು ಬಾಕಿ ಉಳಿದಿದೆ. ಸೊ ಇದನ್ನೆಲ್ಲ ತಿಳ್ಕೊಂಡು ನಾನು ಇನ್ನೂ ಫಾಸ್ಟಾಗಿ ಹೋಗಬೇಕು, ಅಷ್ಟು ಸ್ಪೀಡ್ ಕಮ್ಮಿ ಆಗ್ತಿದೆ, ಸ್ಲೋ ಆಗಿ ಹೋಗ್ತಾ ಇದ್ದೀನ, ಇವೆಲ್ಲ ಪ್ರಶ್ನೆ ಕೇಳಿಕೊಂಡ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಇದೆಯಲ್ಲ, ನೀವು ಮಾಡೋ ಅದೆಲ್ಲ ಜಾಸ್ತಿ ಆಗುತ್ತೆ, ಆಮೇಲೆ ಎಫೆಕ್ಟಿವ್ ಕೂಡ ಆಗುತ್ತೆ. ನೀವು ಏನು ಮಾಡಬೇಕು ಅಂತ ಇದ್ದೀರೋ ಯಾವಾಗಲೂ ಒಂದು ಲಿಮಿಟಿಂಗ್ ಫ್ಯಾಕ್ಟರು ಅದನ್ನು ನಿರ್ಧಾರ ಮಾಡುತ್ತೆ. ನೀವು ಅದನ್ನು ಎಷ್ಟು ಬೇಗ ಅಥವಾ ಎಷ್ಟು ನಿಧಾನವಾಗಿ ಮಾಡ್ತೀರಾ ಅನ್ನೋದನ್ನು ಡಿಸೈಡ್ ಮಾಡುತ್ತಲ್ಲ, ಅದಕ್ಕೆ ಲಿಮಿಟಿಂಗ್ ಫ್ಯಾಕ್ಟರ್ ಅಂತ. ಅಂದರೆ ನೀವು ಎಲ್ಲರಿಗೂ ಅವ್ರದ್ದೇ ಆದ ವೈಯಕ್ತಿಕವಾದ ಸ್ಪೀಡ್ ಇರುತ್ತೆ. ಕೆಲವರು 3 ತಿಂಗಳಿಗೆ ಸಾಧಿಸ್ತಾರೆ, ಕೆಲವರು ಅದನ್ನೇ 6 ತಿಂಗಳಿಗೆ ಮಾಡ್ತಾರೆ, ಕೆಲವರು 1 ವರ್ಷ ಮಾಡ್ತಾರೆ. ಹೀಗೆ ಪ್ರತಿಯೊಬ್ಬರದ್ದು ಒಂದು ಕೆಪಾಸಿಟಿ ಇರುತ್ತೆ, ಅದೇ ಒಂದು ಸ್ಪೀಡಲ್ಲಿ ಅವರು ನಡೀತಾ ಬರ್ತಾರೆ. ಸೊ ಇದು ಒಂದು ಸ್ಪೀಡ್ ಇದೆಯಲ್ಲ, ಇಂಡಿವಿಜುವಲ್ ನಿಮ್ಮ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಏನು ಸ್ಪೀಡ್ ಇದೆಯಲ್ಲ, ಆ ವೇಗ ಇದೆಯಲ್ಲ, ನಮ್ಮ ಗುರಿ ಸಾಧನೆ ಮಾಡ್ಕೊಳ್ಳೋಕ್ಕೆ ಅದನ್ನು ಡಿಸೈಡ್ ಮಾಡೋದನ್ನು ಅದು ಲಿಮಿಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ನಿಮ್ಮ ಕೆಲಸ ಏನು ಅಂದರೆ ಆ ಲಿಮಿಟಿಂಗ್ ಫ್ಯಾಕ್ಟರ್ ಯಾವುದು ಅಂತ ಕಂಡುಹಿಡಿಯೋದು. ಸೊ ಅದನ್ನು ಹೇಗೆ ಕಂಡುಹಿಡಿಯೋದು, ನೀವೇನು ಕೆಲಸ ಮಾಡಬೇಕು ಅಂತಂದರೆ ನಿಮ್ಮ ಗುರಿ ಯಾವುದು ಅಂತ ಫಸ್ಟು ಡಿಸೈಡ್ ಮಾಡ್ತೀರಿ. ಸೊ ಯಾವ್ದು ಡಿಸೈಡ್ ಮಾಡಿದ್ರೋ ಮೊದಲು ಆ ಗುರಿನ ಕೆಲಸವನ್ನು ಸರಿಯಾಗಿ ತಿಳ್ಕೋಬೇಕು. ಅಂದರೆ ಈಗ ಏನೋ ಒಂದು ನಂದು ಗೋಲ್ ಇದು ಅಂತ ನೀವು ಡಿಸೈಡ್ ಮಾಡಿದ್ರೆ ಆ ಗೋಲ್ ಏನು ಅನ್ನೋದನ್ನು ಸರಿಯಾಗಿ ಸ್ಟಡಿ ಮಾಡಬೇಕು. ಅದು ಯಾಕೆ ಆ ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ, ಅದೇನು ಎಲ್ಲ ಡೀಟೇಲ್ಸು ಅದ್ರ ಬಗ್ಗೆ
ಕ್ಲಿಯರಾಗಿ ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ಅದರಿಂದ ನಿಮಗೆ ಗುರಿ ತಲುಪಲಿಕ್ಕೆ ಏನೇನು ಕನ್ಸ್ಟ್ರೆಂಟ್ಸ್ ಬರ್ಬೋದು, ಏನೇನು ಲಿಮಿಟಿಂಗ್ ಫ್ಯಾಕ್ಟರ್ಸ್ ಆಗ್ಬೋದು, ಏನೇನು ಅಡೆತಡೆಗಳು ಬರ್ಬೋದು ಅಂತ ಗೊತ್ತಾಗುತ್ತೆ. ನೀವು ಗೋಲ್ ಅಂದರೆ ನಿಮ್ಮದು ಗುರಿ ಇದೆಯಲ್ಲ, ಅದು ಗುರಿ ನಾನು ನಿಮಗೆ ಯಾವುದು ಗುರಿ, ಅದು ಏನಕ್ಕೆ ಬೇಕಾಗಿದೆ, ಯಾವ ರೀಸನಿಗೆ ಅದನ್ನು ಇಟ್ಕೊಂಡಿದ್ದೀರಾ ಆ ಗುರಿನ ಅನ್ನೋದನ್ನ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ತುಂಬ ಮುಖ್ಯ. ಈ ಕನ್ಸ್ಟ್ರೆಂಟ್ ಯಾವುದಾದ್ರೂ ವ್ಯಕ್ತಿ ಆಗಿರ್ಬೋದು, ಅದು ಲಿಮಿಟಿಂಗ್ ಫ್ಯಾಕ್ಟರು, ಅಡೆತಡೆ ಇದೆಲ್ಲ ವ್ಯಕ್ತಿ ಆಗಿರ್ಬೋದು. ಆ ವ್ಯಕ್ತಿ ಯಾರಂದರೆ ನಿಮಗೆ ಸಹಾಯ ಬೇಕಾಗಿರ್ಬೋದು ಆ ವ್ಯಕ್ತಿಯಿಂದ. ಆ ಗುರಿ ಸಾಧಿಸೋದಕ್ಕೆ ನಿಮ್ಗೆ ಯಾವುದೋ ಒಬ್ಬರು ವ್ಯಕ್ತಿದು ಸಹಾಯ ಬೇಕಾಗಿರ್ಬೋದು. ಅದು ಒಂದು ತುಂಬಾ ಡಿಸೈಡಿಂಗ್ ಫ್ಯಾಕ್ಟರು. ಅದು ಲಿಮಿಟಿಂಗ್ ಫ್ಯಾಕ್ಟರ್ ಆಗ್ಬೋದು. ಯಾಕೆಂದರೆ ಆ ವ್ಯಕ್ತಿ ಹತ್ರ ಹೋಗಿ ಮಾತಾಡಬೇಕು ನೀವು. ಅದು ಸಿಕ್ಕಲಿಲ್ಲ ಸಹಾಯ ಅಂದರೆ ಅದರಿಂದ ಅಡೆತಡೆ ಬರುತ್ತೆ. ಅಥವಾ ಆ ಗುರಿ ತಲುಪೋದಕ್ಕೆ ನಿಮಗೆ ಕನ್ಸ್ಟ್ರೆಂಟ್ ಯಾವ್ದಾದ್ರು ರಿಸೋರ್ಸ್ ಆಗಿರ್ಬೋದು, ಇನ್ನೇನಾದರೂ ಆಗಿರ್ಬೋದು. ಅದು ವ್ಯಕ್ತಿನೇ ಆಗಿರಬೇಕು ಅಂತಿಲ್ಲ, ಏನಾದರೂ ಬೇರೆ ರಿಸೋರ್ಸಸ್ ಆಗಿರ್ಬೋದು. ಸೊ ಈ ಕನ್ಸ್ಟ್ರೆಂಟ್ ಅಥವಾ ಇದನ್ನು ಅಡೆತಡೆಗಳಿಗೂ ಕೂಡ ನಾವು ಹಳೆಯದು ಹಿಂದೆ ಎಪಿಸೋಡ್ಸ್ ನೀವು ನೆನಪಿದ್ರೆ 80/20 ರೂಲ್, ಅಂದರೆ 80/20 ರೂಲ್ ಅಂತ ಒಂದನ್ನು ನಾವು ಅಪ್ಲೈ ಮಾಡ್ತಿದ್ವಿ. ಸೇಮ್ ಇದಕ್ಕೂ ಕೂಡ ಅದೇ ರೂಲ್ನ ಅಪ್ಲೈ ಮಾಡಬಹುದು. 80% ಕನ್ಸ್ಟ್ರೆಂಟ್ ಫ್ಯಾಕ್ಟರ್ಸ್ ಏನಂತ ಹೇಳಿದ್ರೆ, ಈ ಕನ್ಸ್ಟ್ರೆಂಟ್ ಫ್ಯಾಕ್ಟರ್ಸ್ನ 80% ಇಂಟರ್ನಲ್ ಆಗಿರುತ್ತೆ, ಅಂದರೆ ನಿಮ್ಮೊಳಗೇ ಇರುತ್ತೆ. ಆ ಕನ್ಸ್ಟ್ರೆಂಟು ಅಡೆತಡೆ ಇದೆಯಲ್ಲ ನಿಮ್ಮಿಂದಲೇ ಬಂದಿರುತ್ತೆ. ಸೊ ಆ ಫ್ಯಾಕ್ಟರ್ಸು ನಿಮ್ಮ ಗೋಲ್ ಅಚೀವ್ ಮಾಡಲಿಕ್ಕೆ ಏನು ತಡೆ ಹಿಡಿಯುತ್ತಿದೆಯಲ್ಲ ಅದು ನಿಮ್ಮ ಒಳಗೆ ಇರುತ್ತೆ. ಸೊ ಅದು ಇಂಟರ್ನಲ್ ಫ್ಯಾಕ್ಟರ್ಸ್ ಏನೇನಾಗಿರ್ಬೋದು ಅಂದರೆ, ನಿಮ್ಮ ಪರ್ಸನಲ್ ಕ್ವಾಲಿಟೀಸ್ ಆಗಿರ್ಬೋದು, ಎಬಿಲಿಟೀಸ್ ಇರಬಹುದು, ನಿಮ್ಮ ಹ್ಯಾಬಿಟ್ಸ್ ಇರ್ಬೋದು, ನಿಮ್ಮ ಡಿಸಿಪ್ಲಿನ್ ಇರುತ್ತೆ, ನೀವು ಕರೆಕ್ಟಾಗಿ ಡೈಲಿ ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ಮಾಡ್ತಿರೋ ಆ ಥರ ಎಲ್ಲ ಡಿಸಿಪ್ಲಿನ್ ಇರಬಹುದು. ಅದನ್ನು ಆ ಫ್ಯಾಕ್ಟರ್ನ ಅಥವಾ ನಿಮ್ಮೊಳಗೆ ವೈಯಕ್ತಿಕವಾಗಿರ್ಬೋದು, ಇಲ್ಲಾಂದರೆ ನೀವು ಮಾಡೋ ಈಗ ಆಫೀಸಲ್ಲಿ ಆರ್ಗನೈಸೇಷನಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ಅಲ್ಲಿನೂ ಇರ್ಬೋದು. ಅದರಿಂದನೂ ಬಂದಿರೋ ಫ್ಯಾಕ್ಟರ್ಸ್ ಇರ್ಬೋದು. ಸೊ ಇದು ಇಂಟರ್ನಲ್ ಆಗಿರುತ್ತೆ. ಇದು ನಿಮ್ಮ ವೈಯಕ್ತಿಕವಾಗಿ ಪರ್ಸನಲ್ ನಿಮ್ಮದಾಗಿರ್ಬೋದು, ಇಲ್ಲಾಂದರೆ ಆಫೀಸ್ ರಿಲೇಟೆಡ್ ಆಗಿರ್ಬೋದು. ಅದು 80% ಫ್ಯಾಕ್ಟರ್, ಲಿಮಿಟಿಂಗ್ ಫ್ಯಾಕ್ಟರ್ ಅಥವಾ ಅಡೆತಡೆ 80% ಅಲ್ಲಿರುತ್ತೆ. ಇನ್ನು 20% ಏನಾಗಿರುತ್ತೆ, ಹೊರಗಿನ ಫ್ಯಾಕ್ಟರ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿರುತ್ತೆ. ಅದು ನೀವು ಮತ್ತು ನಿಮ್ಮ ಆರ್ಗನೈಸೇಷನ್ ಅಥವಾ ಆಫೀಸಿಂದ ಹೊರಗಡೆ ಇರೋ ಫ್ಯಾಕ್ಟರ್ಸ್. ಅದೇನಾಗಿರ್ಬೋದು, ಬೇರೆ ಆಫೀಸ್ಗಳು, ಬೇರೆ ಆರ್ಗನೈಸೇಷನ್, ಬೇರೆ ಕಂಪನಿ ಕಾಂಪಿಟಿಷನ್ ಇದೆಯಲ್ಲ ಅದು ನಿಮ್ಮ ಅಡೆತಡೆ ಆಗಿರ್ಬೋದು. ಅಥವಾ ಬೇರೆ ಮಾರ್ಕೆಟ್ ಇರುತ್ತಲ್ಲ, ಒಂದು ಮಾರ್ಕೆಟ್ ಸ್ಪೇಸ್ ಅದಿರ್ಬೋದು. ಅಥವಾ ಗೌರ್ಮೆಂಟ್ ಇರ್ಬೋದು, ಬೇರೆ ಬೇರೆ ಆರ್ಗನೈಸೇಷನ್ಸ್ ಇರ್ಬೋದು. 20% ಹೊರಗಿಂದಿರುತ್ತೆ, 80% ಒಳಗಿಂದಿರುತ್ತೆ. ನಿಮ್ಮ ಕೀ ಕನ್ಸ್ಟ್ರೆಂಟ್ ತುಂಬ ಚಿಕ್ಕದಾಗೂ ಕೂಡ ಇರಬಹುದು, ಹಾಗೆ ಕೆಲವು ಸಲ ಹಾಗೆ ಮೇಲೆ ಕಾಣಿಸ್ದಲೇ ಇರ್ಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಎಲ್ಲ ಸ್ಟೆಪ್ನ, ಈಗ ನೀವೇನೋ ಗೋಲ್ ಸೆಟ್ ಮಾಡ್ಕೊಂಡಿರ್ತೀರ, ಅದಕ್ಕೆ ಏನೇನು ಸ್ಟೆಪ್ ಬೇಕು ಅದನ್ನೆಲ್ಲ ಡೀಟೇಲಾಗಿ ಒಂದು ಲಿಸ್ಟ್ ಮಾಡಬೇಕು. ಸೊ ಪ್ರತಿ ಸ್ಟೆಪ್ನು ತುಂಬ ಹತ್ತಿರದಿಂದ ನೋಡಿ, ಗಹನವಾಗಿ ನೋಡಿಬಿಟ್ಟು ಏನು ಸ್ಟೆಪ್ ಇದೆ, ಆ ಸ್ಟೆಪ್ಪು ಮಾಡಲಿಕ್ಕೆ ಏನೇನು ಮಾಡಬೇಕು, ಸೊ ಆ ಮಾಡಲಿಕ್ಕಿಂತ ಮುಂಚೆ ನನಗೆ ಏನೇನು ಅಡೆತಡೆಗಳು ಬರ್ಬೋದು, ಆ ಸ್ಟೆಪ್ ಮಾಡಲಿಕ್ಕೆ ಏನೇನು ಕನ್ಸ್ಟ್ರೆಂಟ್ ಬರ್ಬೋದು, ಲಿಮಿಟಿಂಗ್ ಫ್ಯಾಕ್ಟರ್ ಇರ್ಬೋದು ಅಂತ ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ಪ್ರತಿ ಒಂದು ಕನ್ಸ್ಟ್ರೆಂಟ್ ಹಿಂದೆ ಇನ್ನೊಂದು ಕನ್ಸ್ಟ್ರೆಂಟ್ ಕೂಡ ಇರ್ಬೋದು. ಈಗ ಮೇಲೊಂದು ಏನೋ ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಕಾಣಿಸ್ತಾ ಇರುತ್ತೆ, ಅಥವಾ ಕನ್ಸ್ಟ್ರೆಂಟ್ ಅಥವಾ ಅಡೆತಡೆ ಇರುತ್ತೆ. ಸೊ ಅದನ್ನು ನೋಡಿ ಅದೇನು ಅಂತ ಇಟ್ಕೊಂಡ ಮೇಲೆ ಅದ್ರ ಒಳಗೆ ಇನ್ನೊಂದು ಕನ್ಸ್ಟ್ರೆಂಟ್ ಬರ್ಬೋದು. ಸೊ ಹೀಗೆ ಒಳಗೊಂದು ನಿಮಗೆ ಅಡೆತಡೆಗಳು ಇರಬಹುದು. ಸೊ ನೀವು ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ಕೆಲಸ ಶುರು ಮಾಡಿದ ಮೇಲೆ ನಿಮ್ಮ ಪ್ರೋಗ್ರೆಸ್ಗೆ ತಡೆ ಹಾಕಲಿಕ್ಕೆ ಯಾವಾಗಲೂ ಏನಾದರೂ ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಅಡ್ಡ ಬರುತ್ತೆ. ಸೊ ಬೆಳಗ್ಗೆ ನೀವು ಎದ್ದ ಮೇಲೆ ಓಕೆ ನಾನು ಈ ಕೆಲಸ ಮಾಡಬೇಕು ಅಂದ್ಕೊಂಡು ಹೊರಟಾಗ ಏನಾದ್ರು ಮಧ್ಯೆ ಬರ್ತಿರುತ್ತೆ ಈ ಥರ ಅಡೆತಡೆಗಳು. ಸೊ ನಿಮ್ಮ ಜಾಬು ಏನಂತ ಹೇಳಿದ್ರೆ ಅದನ್ನು ಆದಷ್ಟು ಬೇಗ ಕಂಡುಹಿಡಿಯೋದು. ನಿಮ್ಗೆ ಏನೇನು ಅಡೆತಡೆಗಳಿದೆ, ನಾನು ಕೆಲಸ ಮಾಡೋದಕ್ಕೆ ಇವತ್ತು ಅದ್ರದ್ದು ಏನೇನು ಅಡೆತಡೆಗಳು ಕಂಡುಹಿಡಿಯೋದು ಮತ್ತು ಅದನ್ನು ನಿಮ್ಮ ದಾರಿಯಿಂದ ತೆಗೆದು ಹಾಕೋದು, ಓವರ್ಕಮ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಸ್ಫೂರ್ತಿ ಬರುತ್ತೆ, ಮೋಟಿವೇಶನ್ ಬರುತ್ತೆ, ಅಂದರೆ ಸ್ಫೂರ್ತಿ, ಎನರ್ಜಿ ಸಿಗುತ್ತೆ. ಹಾಗೆ ನಿಮ್ಮ ಗುರಿ ಕಡೆ ಹೋಗೋಕ್ಕೆ ಮುನ್ನುಗ್ಗಿ ನಡೆಯಲು ನಿಮಗೆ ಉತ್ತೇಜನವೂ ಸಿಗುತ್ತೆ, ಒಂದು ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ. ನಿಮ್ದು ಏನೇನು ಅಡೆತಡೆ ಆಗ್ತಾಯಿದೆ, ಸೊ ಮಧ್ಯೆ ಪ್ರಾಬ್ಲಮ್ಸ್ ಇರ್ಬೋದು, ಏನು ಬೇಕಾಗಿರೋದು ಇರಬಹುದು, ಕನ್ಸ್ಟ್ರೆಂಟ್ಸ್ ಯಾವ ರೀತಿನಾದ್ರು ಬರ್ಬೋದು. ಸೊ ಅದನ್ನು ತೆಗೆದು ಹಾಕೋದ್ರಿಂದ ನಿಮಗೆ ಸ್ಫೂರ್ತಿ ಬರುತ್ತೆ.
ಸೊ ಅದಕ್ಕೆ ದಿನ ಬೆಳಗ್ಗೆ ಮೊದಲು ಏನು ಮಾಡಬೇಕು ಅಂದರೆ ಎದ್ದು ಬೆಳಗ್ಗೆ ಲಿಸ್ಟ್ ಮಾಡ್ಕೊಂಡು ಇವತ್ತಿನ ನಂದೇನು ಕೆಲಸ, ಸೊ ಆ ಕೆಲಸ ಮಾಡೋದಕ್ಕೆ ಮುಂಚೆ ಏನೇನು ಅಡೆತಡೆಗಳು ಬರ್ಬೋದು, ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೂ ಬರ್ಬೋದು. ಆವಾಗ ಅಡೆತಡೆ ಬಂದಾಗ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ದಲೇ ಅದನ್ನು ಆದಷ್ಟು ಬೇಗ ತೆಗೆದಾಕಿ ನಿಮ್ಮ ಗುರಿ ಸಾಧನೆಗೆ ನೀವು ಫೋಕಸ್ ಮಾಡಬೇಕು. ಸೊ ಇಲ್ಲಿಗೆ ಚಾಪ್ಟರ್ 12 ಮುಗೀತು. ಇವತ್ತಿನ ಆ್ಯಕ್ಷನ್ ಏನಂತ ಹೇಳಿದ್ರೆ, ಹೋಮ್ವರ್ಕ್ ಏನಂತ ಹೇಳಿದ್ರೆ, ಮೊದಲಿಗೆ ನೀವು ನಿಮಗೆ ಅತ್ಯಂತ ಮುಖ್ಯವಾದ ಗೋಲ್ ಅಥವಾ ಗುರಿ ಅಥವಾ ಟಾಸ್ಕ್ ಅಥವಾ ಯಾವುದಾದ್ರೂ ಕೆಲಸ, ಏನು ಅತ್ಯಂತ ಮುಖ್ಯವಾದ ಕೆಲಸ ಅದನ್ನು ಐಡೆಂಟಿಫೈ ಮಾಡಬೇಕು, ಬರ್ಕೋಬೇಕು ಅದನ್ನ. ಸೊ ಅದು ಯಾವ ಗೋಲು, ಅದನ್ನು ಅಚೀವ್ ಮಾಡಿದರೆ ನಿಮ್ಮ ಜೀವನದ ಮೇಲೆ ಅತ್ಯುತ್ತಮ ಪ್ರಭಾವ ಬೀರುತ್ತೆ. ಸೊ ಯಾವ ಗೋಲ್ ಅಚೀವ್ ಮಾಡಿದ್ರೆ ನಿಮ್ಮ ಜೀವನದ ಮೇಲೆ ಅತ್ಯುತ್ತಮ ಪ್ರಭಾವ ಬೀರುತ್ತೆ, ಅತ್ಯಂತ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಅದು ಯಾವ ಕೆಲಸ ಮಾಡಿದರೆ ನಿಮಗೆ ತುಂಬ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಲೈಫ್ಗೆ, ಆ ಒಂದು ಕೆಲಸನ ನೀವು ಐಡೆಂಟಿಫೈ ಮಾಡಿ ಬರ್ಕೊಳ್ಳಿ. ಎರಡನೇದಾಗಿ ಒಂದು ಕನ್ಸ್ಟ್ರೇಂಟ್ನ ಐಡೆಂಟಿಫೈ ಮಾಡಿ. ಅದು ಇಂಟರ್ನಲ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಆಗಿರ್ಬೋದು. ಈ ಕನ್ಸ್ಟ್ರೇಂಟು ನಿಮ್ಮ ಸ್ಪೀಡನ್ನ ಸೆಟ್ ಮಾಡುತ್ತೆ. ಸೊ ನೀವು ಗುರಿ ಸಾಧಿಸುವ ವೇಗವನ್ನು ಸೆಟ್ ಮಾಡಿ ನೀವು ಕೇಳ್ಕೊಳ್ಳಿ. ಸೊ ಯಾವ ಕನ್ಸ್ಟ್ರೇಂಟು ನಿಮ್ಮ ವೇಗ, ಅಂದರೆ ನೀವು ಯಾವ ರೀತಿ ಎಷ್ಟು ಬೇಗ ನೀವು ಅಚೀವ್ ಮಾಡಬೇಕು, ಎಷ್ಟು ನಿಧಾನವಾಗಿ ಅಚೀವ್ ಮಾಡೋಕ್ಕೆ ಏನು ಫ್ಯಾಕ್ಟರ್ ಅದು, ಸೊ ಅದೇನು ಅಂತ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ನಿಮಗೆ ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ. ನಾನಿನ್ನೂ ಈಗಾಗಲೇ ಯಾಕೆ ನನ್ನ ಗುರಿಯನ್ನು ಇನ್ನೂ ತಲುಪಿಲ್ಲ, ಯಾವುದು ನನ್ನನ್ನು ತಡೀತಾ ಇದೆ ನನ್ನ ಗುರಿ ತಲುಪಲಿಕ್ಕೆ, ನನ್ನೊಳಗಿರುವ ಏನು ನನ್ನ ಗುರಿ ತಲುಪಲಿಕ್ಕೆ ತಡೀತಾ ಇದೆ, ಏನಂಥದ್ದು ನಾನು ಗುರಿ ಸಾಧಿಸಲಿಕ್ಕೆ ನನಗೆ ತಡೆ ಆಗ್ತಾ ಇದೆ. ಸೊ ನಿಮ್ಮ ಉತ್ತರ ಏನು, ಇವೆಲ್ಲ ಪ್ರಶ್ನೆಗಳಿಗೆ ಏನು, ಅದನ್ನು ತಕ್ಷಣವೇ ಉತ್ತರ ಬಂದ ತಕ್ಷಣವೇ ನಿಮಗೆ ಗೊತ್ತಾಗುತ್ತಲ್ಲ ಏನು ಕಾರಣ ಅಂತ. ನೀವು ಆ್ಯಕ್ಷನ್ ತೊಗೋಬೇಕು. ಏನಾದರೂ ಮಾಡಿ, ಎಂಥದ್ದಾದರೂ ಮಾಡಿ, ಆದರೆ ನೀವು ಸ್ಟಾರ್ಟ್ ಮಾಡಬೇಕು, ಇವತ್ತೇ ಶುರು ಮಾಡಿ. ಸೊ ಇಲ್ಲಿಗೆ ಇವತ್ತಿನ ಹೋಮ್ವರ್ಕು ಮುಗಿಯುತ್ತೆ. ಸೊ ಇದು ಚಾಪ್ಟರ್ 12. ಅಂದರೆ ನಿಮ್ಮ ಅಡೆತಡೆಗಳು ಏನು, ನಿಮ್ಮ ಗುರಿ ಸಾಧನೆ ಮಾಡೋದಕ್ಕೆ ಮಧ್ಯೆ ಏನೇನು ಕನ್ಸ್ಟ್ರೇಂಟ್ಸ್, ಅಂದರೆ ಏನು ಲಿಮಿಟಿಂಗ್ ಫ್ಯಾಕ್ಟರ್ಸು, ಏನು ಅಡೆತಡೆಗಳು ಅನ್ನೋದನ್ನು ಐಡೆಂಟಿಫೈ ಮಾಡೋದು ಈ ಚಾಪ್ಟರ್ನಲ್ಲಿ ತಿಳಿಸಿಕೊಟ್ಟಲಾಗಿದೆ. ಓಕೆ, ಸೊ ಇದು 12ನೇ ಚಾಪ್ಟರು. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ 13ನೇ ಚಾಪ್ಟರ್ನ ನಾನು ಶೇರ್ ಮಾಡ್ತೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಇದ್ದರೆ ಖಂಡಿತ ಶೇರ್ ಮಾಡಿ ಕಮೆಂಟ್ಸಲ್ಲಿ. ಇಲ್ಲಿ ತನಕ ನೀವು ಕೇಳಿದ್ದಕ್ಕೆ ಈ ಎಪಿಸೋಡ್ನ ತುಂಬ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಬಾಯ್.